ಧರ್ಮಸ್ಥಳದಿಂದ ಅಲ್ಲೇ ನಿಯರೆಸ್ಟ್ ಉಡುಪಿ ಹೋಟೆಲ್ದಾಗ ನಾನು ನಮ್ಮ ಫ್ರೆಂಡ್ಸು ಕೂಡಿ ಅಲ್ಲೇ ಬ್ರೇಕ್ಫಾಸ್ಟ್ ಅಂದ್ರೆ ದೋಸೆ ಅದು ತೊಗೊಂಡ್ವಿ. ಅಲ್ಲೇ ಸ್ವಲ್ಪ ಹಲ್ಟಿ ಅದು ಹೊಡ್ಕೋತ ಮುಂದೆ ಮತ್ತು ಪ್ರಯಾಣ ಬೆಳೆಸಿದ್ವಿ. ಫ್ರೆಂಡ್ಸ್ ಜೋಡಿ ಹೋಗೋದು ಒಂಥರ ಚೆಂದ. ನೇಚರ್ ಅದು ನೋಡ್ರಿ ಹೆಂಗೆ ಕಾಣ್ತತೆ, ಒಂಥರ ಖುಷಿ. ಅಲ್ಲೇ ನಮ್ಮ ಫ್ರೆಂಡ್ ಸ್ವಲ್ಪ ಗಾಡಿ ನಿಂದಿರಿಸಿ ತಮ್ಮ ಪರ್ಸ್ನಲ್ ಎಲ್ಲ ಕಾರ್ಯಗಳ ಮುಗಿಸ್ಕೊಂಡು ಮತ್ತು ಪ್ರಯಾಣ ಮುಂದೆ ಬೆಳೆಸಿದ್ವಿ. ಫ್ರೆಂಡ್ಸ್ ಜೋಡಿ ಒಂಥರ ಹೋಗೋದೇ ಚೆಂದ. ಅಲ್ಲೇ ಸ್ವಲ್ಪ ನಿಂತು ವ್ಯೂ ಅದು ನೋಡಿದ್ವಿ. ಅಲ್ಲಿಂದ ಮತ್ತು ನಮ್ಮ ಪ್ರಯಾಣ ಬೆಳೆಸಿದ್ವಿ. ನೇಚರ್ ಮಾತ್ರ ಸಖತ್. ಅಲ್ಲಿಂದ ಮಡಿಕೇರಿ ನಡು ಒಂದು ಗ್ಲಾಸ್ ವ್ಯೂ ಪಾಯಿಂಟ್ ಇದೆ. ಆದರೆ ನಾವು ಟಿಕೆಟ್ ದುಬಾರಿ ಇದ್ದ ಕಾರಣದಿಂದ ಒಳಗೆ ಹೋಗಲಿಲ್ಲ. ಅಲ್ಲೇ ಹೊರಗೆ ಫೋಟೋ ಗಿಡ ತೆಗ್ಸ್ಕೊಂಡು ಮತ್ತು ನಮ್ಮ ಪ್ರಯಾಣ ಮುಂದೆ ಬೆಳೆಸಿದ್ವಿ. ಫ್ರೆಂಡ್ಸ್ ಎಲ್ಲ ಹೋಗೋದು ಒಂಥರ ಚೆಂದ. ಮಸ್ಕರಿ ಮಾಡ್ಕೋತ ಫೋಟೋ ಹೊಡ್ಕೋತ ಫೋಟೋ ಶೂಟ್ ಮಾಡ್ಕೋತ ಒಂಥರ ಕಾಮಿಡಿ ಇರುತ್ತೆ. ಅಲ್ಲಿಂದ ಮುಂದೆ ಬೆಳೆಸಿದ್ವಿ. ಅಲ್ಲಿಂದ ಮಡಿಕೇರಿ ಬಂದ ಕಾಸ ಮಡಿಕೇರಿ ಒಳಗೆ ಗಾರ್ಡನ್ ಇದೆ, ರಾಜಾ ಸೇಟ್ ವ್ಯೂ ಪಾಯಿಂಟ್ ಅಂತೇಳಿ. ಅದನ್ನು ನೋಡಕ್ಕಂತ ಫ್ರೆಂಡ್ಸ್ ಜೋಡಿ ಎಲ್ಲ ನಮ್ಮ ಆರ್ಮಿ ಸುದ್ದಿ ಕೇಳ್ತೀಯನ ಜೋಕಾಲಿ ಒಳಗೆ ಬೌ ಅಂತ ಹೋದ. ಫ್ರೆಂಡ್ಸ್ ಎಲ್ಲ ಕೈ ಮಾಡ್ಕೋತ ಎಂಜಾಯ್ ಅಂದ್ರೆ ಹಿಂಗಿರ್ಬೇಕು ಸಿದ್ದುಂದ. ಅಲ್ಲೇ ನಮ್ಮ ನೇವಿ ಸಚಿನ್ ಫ್ರೆಂಡ್ ಅವರು ಅಲ್ಲೇ ವರ್ಕ್ ಮಾಡ್ತಾರೆ ಪೋಸ್ಟ್ ಆಫೀಸ್ನಾಗ. ಆ ಫ್ರೆಂಡು ಸದ್ಯಕ್ಕೆ ನಮ್ಮ ಜೋಡಿ ಕೂಡಿದ್ನೆ. ಒಂಥರ ಖುಷಿ, ಎಲ್ಲ ದೋಸ್ತರು ಕೂಡಿ ಒಂಥರ ಏನೋ ನೋಡೋದು, ಗಾರ್ಡನ್ ಅದು ಹೋಗೋದು, ವ್ಯೂ ಪಾಯಿಂಟ್ ಫೋಟೋದು ತೆಗ್ಸೋದು ಒಂಥರ ಖುಷಿ. ಎಲ್ಲ ಫೋಟೋ ಗೀಟ ಮುಗಿಸ್ಕೊಂಡ ಮತ್ತು ನಾವು ಮಡಿಕೇರಿ ಕಡೆ ಮುಂದೆ ಪ್ರಯಾಣ ಬೆಳೆಸಿದ್ವಿ. ಮಡಿಕೇರಿ ಅಬ್ಬೆ ಫಾಲ್ಸ್ ಅಲ್ಲೇ ಮ್ಯಾಗಿ ಅದು ತಿಂದು ಚಾ ಅದು ಕುಡೋದ. ಗುರುನಾಥ ನಾನು ಎಲ್ಲ ನಮ್ಮ ಫ್ರೆಂಡ್ಸ್ ಕೂಡಿ ಟೀ ಅದು ಕುಡೋದ. ಅಬ್ಬೆ ಫಾಲ್ಸ್ ನೋಡಾಕ ಟಿಕೆಟ್ ಅದು ತೆಗ್ಸ್ಕೊಂಡು ತಳಗೆ ಹೊಂಟಿ. ಎಲ್ಲ ದೋಸ್ತರು ಕೂಡಿ ಹೋಗೋದು ಒಂಥರ ಆಚಲಿ. ಫುಲ್ಲು ತಳಗಿದೆ ಅದು. ಹಾಗೆ ಹೋಗ್ತಾ ನೇಚರು ಸೂಪರು. ಹಲ್ಟಿ ಹೊಡ್ಕೋತ ಸ್ವಲ್ಪ ರಶ್ ಇತ್ತು, ಜನ ಮಾತ್ರ ಭಾಳ ಇದ್ದರು. ಹಂಗೆ ತಳಗೆ ಇಳಿಯೋದು, ಕೈ ಅದು ಮಾಡ್ಕೋತ ಫನ್ನಿ ಗೈಸ್. ಫೋಟೋ ಶೂಟ್ ಅದು ಮಾಡ್ಕೋತ ಕ್ಯಾಕಿ ಹೊಡ್ಕೋತ. ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಕೇಳಿರೇನ. ಫ್ರೆಂಡ್ಸ್ ಜೊತೆ ಹೋಗೋದು ಒಂಥರ ಖುಷಿ ನೋಡ್ರಿ. ಹೆಗಲ್ ಮ್ಯಾಗ ಕೈ ಹಾಕೋತ ಮುನ್ಸಿರ್ಲಿ ಹಿಂಸೆ ದುಗ್ಸಾಡ್ಕೋತ ಆ ಕಡೆ ಈ ಕಡೆ ನೋಡ್ಕೋತ ಅಂತೂ ಇಂತೂ ನಾವು ಅಬ್ಬೆ ಫಾಲ್ಸ್ ಸ್ಥಳಗೆ ಹೋದ್ವಿ. ಏನು ನೇಚರ್ ಐತಂದ್ರೆ ಎರಡು ಕಣ್ಣು ಸಾಲೋದು. ಫುಲ್ಲು ನೀರಿತ್ತು. ಅದರ ಟೈಮಿಗೆ ಜಿಟಿ ಮಳೆ. ಜನ ಮಾತ್ರ ಫುಲ್ಲಿದ್ದರು. ಒಂಥರ ಖುಷಿ. ನೇಚರ್ ನೋಡೋದು ಒಂಥರ ಖುಷಿ. ಸೌಂದರ್ಯ ಸಹಿತ ಅಲ್ಲೇ ಹಾಫ್ ಆ್ಯನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತು ರಿಟರ್ನ್ ನಮ್ಮ ಗಾಡಿ ಕಡೆ ಹೊಂಟಿ. ಸ್ವಲ್ಪ ಫೋಟೋ ಶೂಟ್ ಅದು ಮುಗಿಸೋದು. ನೇಚರ್ ಮಾತ್ರ ಸಖತ್ತಿದೆ. ಫ್ರೆಂಡ್ಸ್ ಜೋಡಿ ಒಮ್ಮೆ ನೀವೆಲ್ಲರೂ ಕೂಡಿ ಭೇಟಿ ಕೊಡಿ. ನೇಚರ್ ಸೂಪರ್. ಚಿಕನ್ ಊಟ ರೆಡಿ ಮಾಡ್ಕೊಂಡು ಎಲ್ಲ ಫ್ರೆಂಡ್ಸ್ ಕೂಡಿ ಊಟ ಮಾಡೋದು ಒಂಥರ ಚೆಂದ.
ಹತ್ರಾಗಂತೂ ಸೂಪರಾಗಿತ್ತು ಅಡಿಗೆ. ಒಂದು ಪೀಸ್ ಸತಕ್ಕೆ ಬಿಡಲಿಲ್ಲ, ಎಲ್ಲ ಖಾಲಿ ಮಾಡಿದ್ರು. ಉತ್ತಪ್ಪನ ಕೈ ರುಚಿ ನೋಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನಮ್ದ್ರಾಗಂತೂ ಫ್ರೆಂಡ್ಸ್ ಇನ್ನೂ ಅಡಿಗೆ ಆಗ್ಲಾರ ಆವಾಗ ತಿನ್ನಾಕಿತ್ತಿದ್ರು. ಶಿಸ್ತು ಊಟ ಅದು ಮಾಡ್ಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡಿ ಅಲ್ಲಿಂದ ಮೈಸೂರು ಸಿಟಿ ಎಂಟ್ರಿ ಆಗಿ ಒಮ್ಮೆರ ಜೀವನದಾಗ ಮೈಸೂರು ನೋಡ್ಬೇಕು. ಏನು ನಗರ ಐತಂದ್ರೆ ಎಲ್ಲ ಲೈಟಿಂಗು, ವಿಶ್ವ ಪ್ರಸಿದ್ಧ ಸ್ಥಳ ಇದೆ. ಜೀವನದಾಗ ಒಮ್ಮೆರು ನೋಡ್ಬೇಕು. ಎಲ್ಲರೂ ಕೂಡಿ ಫ್ರೆಂಡ್ಸ್ ಜೋಡಿ ಫ್ಯಾಮ್ಲಿ ಜೋಡಿ ಬರ್ರಿ. ಅಲ್ಲಿಂದ ರೂಮಿಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಫ್ರೆಂಡ್ಸ್ ಜೋಡಿ ಹೋಗೋದು ಒಂಥರ ಖುಷಿ. ರೂಮ್ ಮಾತ್ರ ಸೂಪರ್ ಇತ್ತು. ಮರುದಿನ ಮೈಸೂರು ಪ್ಲ್ಯಾನ್ ಹಾಕಕ್ಕೆ ಎಲ್ಲ ಫ್ರೆಂಡ್ಸ್ ಕೂಡಿ ಡಿಸ್ಕಸ್ ಮಾಡ್ಕೊಂಡ್ವಿ.